ಎಲ್ರಿಗೂ ನಮಸ್ಕಾರ. ಅಕ್ಸಾ ಸಂಘಟನೆಯ ರಾಜ್ಯದ ಅಧ್ಯಕ್ಷರಾದಂಥ ಶ್ರೀಯುತ ಕಾಂತಕುಮಾರ್ ಸರ್ ಅವರು ಈಗಾಗಲೇ ಕಳೆದ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ನಾನು ಅವರು ಪ್ರತಿಭಟನೆ ಮಾಡಬೇಕಾದ್ರೆ ಧಾರವಾಡ DC ಕಚೇರಿಯ ಮುಂಭಾಗದಲ್ಲಿ ಅವ್ರನ್ನ ಹೇಗೆ ಯಾವುದೇ ದಯಾದಾಕ್ಷಿಣ್ಯ ತೋರಿಸ್ದೇನೆ ಪೊಲೀಸರು ಹೇಳ್ಕೊಂಡು ಹೋಗ್ತಾಯಿದ್ರು ಅಂತ ಅಂದ್ಬಿಟ್ಟು, ಅದಾದ ನಂತರದಲ್ಲಿ ಈಗ ಮತ್ತೆ ಬಂದು ಪ್ರೆಸ್ ಮೀಟಲ್ಲಿ ಒಂದಷ್ಟು ನೇಮಕಾತಿ ವಿಷಯಗಳನ್ನು ಭಾಳ ಒಂಥರ ಅಷ್ಟೇ ಹುರುಪು, ಅಷ್ಟೇ ಒಂದು ಕರೇಜಿಂದ ಟಾಕ್ ಮಾಡಿದ್ರು ಅವರು. ಯಾವುದೇ ಕಾರಣಕ್ಕೂ ನಾನು ಅದೇ ಪ್ಲೇಸಲ್ಲಿ ಮತ್ತೆ ಕೂತ್ಕೊಂಡು ಧರಣಿಯನ್ನು ಮಾಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. ಅವರು ಹಲವಾರು ವಿಷಯಗಳನ್ನು ಕುರಿತು ಅಲ್ಲಿ ಟಾಕ್ ಮಾಡಬೇಕಾದ್ರೆ ಇವು ಟೈಮ್ ಲಿಮಿಟಲ್ಲಿ ಇವ್ರಿಗೆ ಬೇಕಾದಂಗೆ ಎಲೆಕ್ಷನ್ಸ್ ಮಾಡ್ಕೋತಾರೆ. ಆ ಎಲೆಕ್ಷನ್ಸ್ ಮಾಡಲಿಕ್ಕೆ ಸಾಕಷ್ಟು ಅಧಿಕಾರಿಗಳನ್ನು ನಿಯೋಜನೆ ಮಾಡ್ತಾರೆ, ಅವರು ಪ್ರಿಪೇರ್ ಮಾಡಿಸ್ಕೋತಾರೆ. ಆದರೆ ನೇಮಕಾತಿ ಅಂತ ಬಂದಾಗ ಸಾಕಷ್ಟು ಡಿಲೇ ಮಾಡ್ತಾರೆ. ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಲ್ಲ, ಕೊಡೋ ಉತ್ತರಗಳಂತೂ ಸ್ವಲ್ಪನೂ ಸರಿ ಇಲ್ಲ, ಹಿಂಗೆಲ್ಲ ಸಮಸ್ಯೆ ಇರುತ್ತೆ. ಸೊ ಇವ್ರಿಗೆ ಏನು ಬೇಕು ಅದನ್ನು ಕಾಲಕ್ಕೆ ಸರಿಯಾದ ರೀತಿಯಲ್ಲಿ, ಅದು ಕಡಿಮೆ ದಿನ ಇರಲಿ, ನೀಟಾಗಿ ಎಲ್ಲವನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೋತಾರೆ ಅವರ ಅಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ. ಆದರೆ ಹಲವಾರು ವರ್ಷಗಳಿಂದ ಕಾಯ್ತಿರತಕ್ಕಂಥ ಅಭ್ಯರ್ಥಿಗಳ ಬದುಕಲ್ಲಿ ಯಾಕೆ ಈ ಥರ ಒಂದು ಗೇಮ್ ಪ್ಲೇ ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಿಲ್ಲ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತಿಲ್ಲ. ನಾನು ಮತ್ತೆ DC ಕಚೇರಿಯ ಮುಂಭಾಗದಲ್ಲೇ ಕೂತ್ಕೊಂಡು ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿದರೆ. ಸೊ ಇನ್ನು ಉಳಿದಂತೆ ಅವ್ರೇನು ಹೇಳಿದರೆ ದಯಮಾಡಿದರೆ ನೀವೇ ನೋಡಿ. ಲೆಟ್ಸ್ ವಾಚ್ ದಟ್ ವಿಡಿಯೋ. ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಬೆಂಗಳೂರು, ಮೈಸೂರು, ಹಾಸನ್ನು, ಮತ್ತೆ ಶಿವಮೊಗ್ಗ, ಕಲಬುರಗಿ, ಬಿಜಾಪುರ, ಧಾರವಾಡ, ಬೆಳಗಾವಿ ಕಂಟಿನ್ಯೂಸ್ ಆಗಿ ಓಡಾಡಿ ಪ್ರತಿ ತಿಂಗಳಲ್ಲಿ 20 ದಿನ ಬರೀ ಓಡಾಡೋದು ಮತ್ತೆ ಪ್ರತಿಭಟನೆ ಮಾಡೋದು ಇದೇ ಆಗ್ಬಿಟ್ಟಿದೆ ಸರ್. ಇದು ಇಲ್ಲಿ ಕೊನೆ ಆಗ್ಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನ ನೆಗ್ಲಿಜೆನ್ಸಿ ತಗೊಂಡ್ಬಾರ್ದು. ವಿದ್ಯಾರ್ಥಿಗಳ ಪರವಾಗಿ ತುಂಬಾ ಗಂಭೀರವಾಗಿ ತಗೊಂಡು ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕು ಸರ್. ನಾವು ಈಗಲೇ DC ಕಚೇರಿ ಮುಂದೆ ಅಲ್ಲೇ ಅನಿರ್ದಿಷ್ಟಾವಧಿ ಕೂತ್ಕೊಂತೀನಿ ಸರ್. ಎಲ್ಲ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಯಾವ ವಿದ್ಯಾರ್ಥಿಗಳಿಗೂ ನಾನು ಮನವಿ ಮಾಡ್ಕೊತೀನಿ, ಯಾವ ವಿದ್ಯಾರ್ಥಿಗಳು ಬರೋಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ನಾವು ಮಾಡ್ತಾ ಇರೋದು ಗಾಂಧಿ ತತ್ವನ ಶಾಂತಿಯುತವಾಗಿ ಅನಿರ್ದಿಷ್ಟಾವಧಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಒಬ್ಬನೇ ಕೂತ್ಕೊಂತೀನಿ. ಇವತ್ತು ಪೊಲೀಸ್ ಇಲಾಖೆ ಪ್ರತಿಯೊಂದು ಹೋರಾಟಕ್ಕೂ ಪರ್ಮಿಷನ್ಸ್ ಕೊಡಲ್ಲ. ಪ್ರತಿ ಹೋರಾಟದಲ್ಲೂ ಅತಿಕ್ರಾಂತ ಕೆಲಸ ಮಾಡುತ್ತೆ. ನಾವು ಕೋರ್ಟ್ ಮುಖಾಂತರ ಹೋಗಿ ಬರ್ಬೇಕು, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ಬೇಕು, ಮತ್ತೆ ಕೋರ್ಟ್ ಮುಖಾಂತರ ಪ್ರೊಟೆಸ್ಟ್ ಸಿಗ್ತಿರ್ಬೇಕು, ಪ್ರೊಟೆಸ್ಟ್ ಪರ್ಮಿಷನ್ ತಗೊಂಡ್ಬರ್ಬೇಕು. ಇವತ್ತು ಫಂಡಮೆಂಟಲ್ ರೈಟ್ಸ್, ರೈಟ್ ಟು ಪ್ರೊಟೆಸ್ಟ್, ರೈಟ್ ಟು ಪೀಸ್ಫುಲ್ ಅಸೆಂಬಲ್ ಅನ್ನೋದು ಫಂಡಮೆಂಟಲ್ ರೈಟ್ಸ್. ಇವತ್ತು ಫಂಡಮೆಂಟಲ್ ರೈಟ್ಸ್ ನೇ ಕಿತ್ಕೊಂತ ಇದ್ದಾರೆ. ಇವತ್ತು ಅಂದ್ರೆ ರೈಟ್ ಟು ಬ್ರೀತ್ ಅನ್ನೋದಿದೆ, ಅದನ್ನ ಇವತ್ತು ಪೊಲೀಸ್ ಅವ್ರನ್ನ ಮತ್ತೆ ಸರ್ಕಾರನ ಕೇಳ್ಬಿಟ್ಟು ನಾವು ಉಸಿರಾಡೋ ಅಂತ ಪರಿಸ್ಥಿತಿ ಬರುತ್ತೆ. ಇವತ್ತು ಆ ಪರಿಸ್ಥಿತಿ ಇವತ್ತು ಸರ್ಕಾರ ತಗೊಂಡ್ಬಂದಿದೆ ಸರ್. ಇವತ್ತು ಸರ್ಕಾರ ಅತಿಕ್ರಾಂತ ಕೆಲಸ ಮಾಡ್ತಿದೆ. ಪೊಲೀಸ್ ಇಲಾಖೆ ಹೇಳ್ತೀನಿ, ನಮಗೆ ಒಂದು ಭದ್ರತೆ ಕೊಡಕ್ಕಾಗುತ್ತಾ, ಇಲ್ಲ ನಿಮ್ಮಿಂದ ಸುರಕ್ಷತೆ ಕೊಡಕ್ಕಾಗುತ್ತಾ? ನಿಮ್ಮಿಂದ ಆಗಿಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಎರಡನೇದು, ಸರ್ಕಾರಕ್ಕೆ ನೇಮಕಾತಿ ಮಾಡಕ್ಕಾಗಲ್ವಾ? ಎಲ್ಲ ಕ್ಯಾಬಿನೆಟ್ ಸಚಿವರು ನೀವೆಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ದಿನಕ್ಕೊಂದೊಂದು ನೆಪ ಹೇಳ್ಕೊಂತ ಬರ್ತಾರೆ ಸರ್ ಇವರು. ದಿನಕ್ಕೊಂದೊಂದು ನೆಪ ಹೇಳ್ಕೊಂಡ್ ಬರ್ತಾರೆ. ಒಂದು ಒಳ ಮೀಸಲಾತಿ ಅಂತಾರೆ, ಒಂದು ಸ್ಪೋರ್ಟ್ಸ್ ಕೋಟಾ ರಿಸರ್ವೇಶನ್ ಅಂತ ಹೇಳ್ತಾರೆ, ಇನ್ನೊಂದು ಆರ್ಮಿ ಕೋಟಾ ರಿಸರ್ವೇಶನ್ ಇಶ್ಯೂಸ್ ಇದೆ ಅಂತ ಹೇಳ್ತಾರೆ, ಒಂದು ವುಮೆನ್ ರಿಸರ್ವೇಶನ್ ಅಂತಾರೆ, ಒಂದು ಟ್ರಾನ್ಸ್ಜೆಂಡರ್ ಇಶ್ಯೂಸ್ ಅಂತ ಹೇಳ್ತಾರೆ. ಪ್ರತಿ ಒಂದು ಸತಿನೂ ಇವರು ಬರೀ ಸಮಸ್ಯೆಗಳನ್ನು ಪ್ರತಿ ಒಂದು ಕ್ಯಾಬಿನೆಟ್ ಅಲ್ಲಿ 2 ಅವರ್ ಚರ್ಚೆ ಮಾಡೋದು, ಆರಾಮಾಗಿ ಎಂಜಾಯ್ ಮಾಡೋದು, ಮತ್ತೆ ಮುಂದಕ್ಕೆ ಹಾಕೊಂತ ಹೋಗೋದು. ಬರೀ ಇದೇ ಆಗ್ತಿದೆ ಸರ್. ಲಾಸ್ಟ್ 1 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಸೆಪ್ಟೆಂಬರ್ ಇಂದ ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತಿದ್ವಿ. ಅವಾಗ ಇಲ್ದಿದ್ದು ಇವಾಗ ಇಷ್ಟು ಅರ್ಜೆಂಟ್ ಮಾಡ್ತಿದ್ದಾರೆ. ಇವ್ರು ಬೇಕು ಅಂತಾನೆ ಡಿಲೇ ಮಾಡ್ಕೊಂತ ಹೋಗ್ತಿದೆ ಸರ್. ಇವತ್ತು GB ಎಲೆಕ್ಷನ್ ಬರ್ತಾ ಇದೆ. ಇವ್ರಿಗೆ ಒಂದ್ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇಲ್ವಾ? ಎಲೆಕ್ಷನ್ ಕೊಡೋ ಇಂಪಾರ್ಟೆನ್ಸ್, ರೆಕ್ರೂಟ್ಮೆಂಟ್ ಕೊಡ್ಬೇಕಾಗಿತ್ತು. ಇವತ್ತು ಕೊಡ್ತಾ ಇಲ್ಲ ಅವ್ರ ಸರ್ಕಾರ. ಇವತ್ತು ನೀವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಬಿಡಲ್ಲ. ನಾವು ಸರ್ ಒಂದು ಅನಿರ್ದಿಷ್ಟಾವಧಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಮಗೆ ಈಗಿದ್ದೀಗಲೇ ಹೋಗ್ತಾ ಇದೀವಿ ಸರ್. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.